ಹಾಯ್ ವೆಲ್ಕಮ್ ಟು ಮೇಘನಾ ಥೀಮ್ಸ್ ವ್ಲಾಗ್ಸ್. ನಾನು ಬಂದುಬಿಟ್ಟು ಇವತ್ತು ಸ್ಯಾಟರ್ಡೇ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ಏನು ಸ್ಪೆಷಲ್ ಇಲ್ಲ, ಬಟ್ ನಾವು ಊರಿಗೆ ಹೋಗಬೇಕಿತ್ತು, ಅದೇ ಸ್ಪೆಷಲು. ಮತ್ತು ಅಮಾವಾಸ್ಯೆ ಇತ್ತಲ್ವ, ಹಾಗಾಗಿ ಫಸ್ಟ್ ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದೆ, 4 ಗಂಟೆಗೇ. ಇಲ್ಲಾಂದರೆ ಮತ್ತೆ ನಾವು ಊರಿಗೆ ಹೋಗೋಕ್ಕಾಗಲ್ಲ, ಮತ್ತು ನಮ್ಮ ಮನೆ ರಿಟರ್ನ್ ಡ್ಯೂಟಿಗೆ ಹೋಗಬೇಕಿತ್ತು. ಹಾಗಾಗಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಟಿಫನ್ಗೆ ರೇಡ್ಗೆ ಹೋಗೋಣ ಅಂತ ಹೋದ್ವಿ. ಸೊ ಕಾರಲ್ಲಿ ನಮ್ಮನ್ನು ಡ್ರಾಪ್ ಮಾಡಿ ಮತ್ತು ರಿಟರ್ನ್ ದುರ್ಗಕ್ಕೆ ಹೋಗ್ಬಿಟ್ಟು ದುರ್ಗದಿಂದ ಹೋಗ್ಬೇಕಿತ್ತು ಡ್ಯೂಟಿಗೆ. ಹಾಗಾಗಿ ಅಲ್ಲಿ ಹೋಗಿದ ತಕ್ಷಣ ದೋಸೆ ಮಾಡಿದರು, ದೋಸೆ ತಿಂದ್ಕೊಂಡ್ಬಿಟ್ಟು ಅವರು ಹೋದರು. ಸೊ ನಾವು ಅಲ್ಲಿಂದ ನಮ್ಮ ಅಪ್ಪಾಜಿ ಸಿಗ್ಬಿಡ್ತು. ನಮ್ಮ ಅಪ್ಪಾಜಿ ಸ್ವಲ್ಪ ಹೊತ್ತು ಆಟ ಆಡಿಲ್ಲ ನನ್ನ ಮಗಳು. ಆಮೇಲೆ ಅಪ್ಪಾಜಿ ಜೊತೆ ಟೌನಲ್ಲಿ ಹೋದೆ, ಯಾಕಂದರೆ ಪಾಪಕ್ಕೆ ಬಟ್ಟೆ ತೊಗೋಬೇಕಿತ್ತು. ಬಟ್ಟೆ ತೊಗೊಂಬರೋಣ ಅಂತ ಇಲ್ಲೇ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಡ್ತು, ಆಗ ತೊಗೊಂಬರೋಕ್ಕಾಗಲಿಲ್ಲ. ಮತ್ತು ಸ್ವಲ್ಪ ಸಂಡೇ ನಮಗೊಂದು ಫಂಕ್ಷನ್ ಇತ್ತು, ಹಾಗಾಗಿ ನಮ್ಮ ಅಕ್ಕ ಸಮೇತ ಬೆಂಗಳೂರಿಂದ ಬರಬೇಕಿತ್ತು. ಅವರು ಬಂದರು, ಬಟ್ಟೆ ತೊಗೊಂಡು ಅವ್ರನ್ನ ಪಿಕಪ್ ಮಾಡಿ ಬಂದ್ವಿ ಮನೆಗೆ ಬಂದ ತಕ್ಷಣ ಇವ್ರದ್ದು ಆಟ ಸ್ಟಾರ್ಟ್ ಆಗಿಬಿಡ್ತು, ನಮ್ಮ ಅಕ್ಕನ ಮಕ್ಕಳದು, ನನ್ನ ಮಗಳದ್ದು. ಅದರಲ್ಲೂ ಅವ್ರ ಅಣ್ಣನ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾಳೆ ನನ್ನ ಮಗಳು. ಮತ್ತು ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ನಾವು ಹೂವಿನೊಳಗೆ ಹೊರಟ್ವಿ. ಅಲ್ಲಿ ದುರ್ಗದಿಂದ ಮತ್ತೆ ಗಾಡಿ ಬರ್ತಾಯಿತ್ತು. ನಾವು ಬೆಳಗ್ಗೆ 8 ಗಂಟೆಗೇ ಹೋಗಿದ್ವಿ, ಬಟ್ ಅಲ್ಲಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅವರೆಲ್ಲ ರೇಷನ್ ಎಲ್ಲ ತೊಗೊಂಡು ಬರಬೇಕಿತ್ತು. ಅಲ್ಲಿ ಏನಕ್ಕಪ್ಪ ಹೂವಿನೊಳಗೆ ಹೋಗ್ತಾ ಇರೋದಂದರೆ, ಅಲ್ಲಿ ಮಾಸಿಯಮ್ಮ ದೇವಿದು ಕಳಸ ಪ್ರತಿಷ್ಠಾಪನೆ ಮಾಡಿದ್ರು, ಅದರಿಂದ ಹೋಮ ಎಲ್ಲ ಸುಡಿಸಿದ್ರು. ಹಾಗಾಗಿ 48 ದಿನದ ಒಬ್ಬೊಬ್ಬರು ಅಡುಗೆ ಮಾಡಿಸ್ಬೇಕು. ಸೊ ಇವತ್ತು ಅವ್ರದ್ದಿತ್ತು ಸ್ಯಾಟರ್ಡೆ, ಹಂಗಾಗಿ ನಾವು ಎಲ್ಲರೂ ಹೋದ್ವಿ. ಅಲ್ಲಿ ಹೋದರೆ ಅಲ್ಲಿ ಹೋಗಿ ಇಳ್ಕೊಂಡ್ಮೇಲೆ ಅವ್ರ ಅಣ್ಣನ ಜೊತೆ, ನಮ್ಮ ಮಾವನ ಮಗನ ಜೊತೆ ನಮ್ಮ ಅಕ್ಕನ ಮಗ ಫುಲ್ಲು ಗಲಾಟೆ. ಅವ್ರ ಅಣ್ಣನ ಜೊತೆ ಸುಮ್ಮನೆ ಏನೋ ನೀರು ಕುಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಹೋಗ್ತಾ ಇದ್ದ. ಅಲ್ಲಿಂದ ನೋಡಿ ಇದೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ದೇವ್ರನ್ನೂ ಸಮೇತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಲಾಸ್ಟಲ್ಲಿ ಕ್ಲಿಪ್ ಹಾಕ್ತೀನಿ ನಾನು. ಡೈಲಿ ತುಂಬ ಜನ ದುಡ್ಡು ಬರ್ತಾರೆ, ಯಾಕಂದರೆ ಡೈಲಿ ಪೂಜೆ ಮಾಡಿಸ್ಬಿಟ್ಟು ಅಡುಗೆ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇವ್ರು ಬಂದುಬಿಟ್ಟು ಟೊಮೊಟೊ ಬಾತು ಮತ್ತು ಕೇಸರಿ ಬಾತು ಮಾಡಿಸಿದ್ರು. ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಫ್ರೀ ಆಗಿದ್ಬಿಟ್ರೆ ಸಾಕು, ಇಲ್ಲಿ ಒಳಗಡೆ ಇಟ್ಕೊಂಡು ಅವಳಿಗೆ ಒಂಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ಫಸ್ಟು ಎಲ್ಲನೂ ಹೊರಗಡೆ ಹೋಗ್ಬಿಟ್ಟು ಅವಳಿಗೆ ಆಟ ಆಡೋದೇ ದ್ಯಾಸ. ನೋಡಿ ಈಗ ಆಲ್ರೆಡಿ ಈವ್ನಿಂಗ್ ಆಯಿತು, ಪೂಜೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು, ಅಡುಗೆ ಸಹ ರೆಡಿ ಆಗ್ತಾಯಿತ್ತು. ಅದಾದಮೇಲೆ ಅಭಿಷೇಕ ಮಾಡ್ಕೊಳಕ್ಕೆಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಆಲ್ರೆಡಿ 7 o'clock ಆಯಿತು. ಊರಲ್ಲಿ ಜನ ಎಲ್ಲ ಬರ್ತಾಯಿದ್ರು. ಸೊ ಬಂದರು, ನೋಡಿ ತುಂಬ ಜನ ಬಂದರು. ದೇವಸ್ಥಾನನೂ ಅಲಂಕಾರನೂ ಡೈಲಿ ಪೂಜೆ ಅಭಿಷೇಕನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜನ ಅಂತೂ ತುಂಬ ಜನ ಸೇರ್ತಾರೆ ಅಲ್ಲಿ. ಇನ್ನೂ 20 ದಿನ ಏನೋ ಇದೆ ಪೂಜೆ ಮಾಡೋದು, ಡೈಲಿ ಒಬ್ಬರು ಮಾಡಿಸ್ತಾ ಇದ್ದಾರೆ. ಇನ್ನೂ ಲಾಸ್ಟ್ನೇ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ನಾವು ಅಲ್ಲಿಂದ ಎಲ್ಲ ಪಂಕ್ತಿಗೆ ಊಟ ಕೂತ್ಕೊಂಡ್ರು. ನಾವು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹಿರಿಯೂರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಿರಿಯೂರ್ಗೆ ಹೋದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಮನೇಲಿ ಇನ್ನೇನು ಫುಲ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದರೆ, ನಮ್ಮ ಅಕ್ಕನ ಮಗಳು ನಾಳೆ ಫಂಕ್ಷನ್ ಇದೆ ಅಂತಂದ್ಬಿಟ್ಟು ಅವಳು ಮೆಹಂದಿ ಹಾಕು ಅಂತ ಕೂತ್ಕೊಂಡ್ಳು. ಇಲ್ಲಮ್ಮ ಹಾಕಲ್ಲ ಅಂದ್ರೂ ಕೇಳಲಿಲ್ಲ, ಹಾಕೊಂಡ್ಲು. ಹಾಕೊಂಡು ಕೂತ್ಕೊಂಡ್ರೆ ಅಷ್ಟರಲ್ಲಿ ಮತ್ತೆ ಚೌಕಾಬಾರ ಆಡೋಣ, ದಶಬಾರ ಆಡೋಣ ಅಂತ ಕರೆದ್ರು. 14 ಅಂತ ಕೂತ್ಕೊಂಡು ನೈಟ್ 12 ಗಂಟೆ ಆಗಿಬಿಡ್ತು. ನಾನು ನನ್ನ ತಂಗಿರು ಮತ್ತು ನಮ್ಮ ಮನೆಯವರು ಆಟ ಆಡ್ಕೊಂಡು ಕೂತ್ಕೊಂಡ್ವಿ. ನೈಟ್ 12 ಗಂಟೆ ಆದರೂ ಒಂದು ಆಟ ಆಡೋಣ, ಇನ್ನೂ ಒಂದು ಆಟ ಆಡೋಣ ಅಂದರು. ಬಟ್ ನನಗೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಹಾಗಾಗಿ ಇನ್ನೇನು ಮಲ್ಕೊಳ್ಳೋದಂತ 2 ಆಟ ನಾನು ಗೆದ್ದಿದ್ನಲ್ಲ, ಹಾಗಾಗಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಸ್ಯಾಟರ್ಡೆಲ್ಲ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ,